ಮದುವೆ ಆದಮೇಲೆ ಮಗು ಆಗಿಲ್ವಾ ಅನ್ನುವಂಥ ಪ್ರಶ್ನೆ. ಎಲ್ಲದಕ್ಕೂ ಉತ್ತರ ರೇಖಿ ಹೀಲಿಂಗ್ನಲ್ಲಿ ಸಿಗುತ್ತಾ? 100% ಸಿಗುತ್ತೆ. ಬಟ್ ರೇಖಿ ಹೀಲಿಂಗ್ ಒಂದರಲ್ಲೇ ಅಲ್ಲ, ಜೊತೆಗೆ ಹಿಪ್ನೋಟೈಸನ್ನು ನಾವು ಆ್ಯಡ್ ಮಾಡಲೇಬೇಕಾಗುತ್ತೆ. ಚೆಕ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಆಗಿದೆ, ಬಟ್ ಮಕ್ಕಳಾಗ್ತಾ ಇರೋದಿಲ್ಲ. ಯಾಕೆ ಮಕ್ಕಳಾಗ್ತಾ ಇರೋದಿಲ್ಲ? ಅವರಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇರ್ಬೋದು, ಅದಕ್ಕೆ ಅದು ಅಲ್ಲಿ ತಡೆ ಮಾಡ್ತಾ ಇರ್ಬೋದು. ಇಲ್ಲ ಯಾವುದೋ ಒಂದು ಪೂರ್ವ ಜನ್ಮದಿಂದ ಬಂದಿರುವಂಥ ಒಂದು ಕರ್ಮಗಳಿರ್ಬೋದು, ಆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿ ಅದನ್ನು ಸ್ಟಾಪ್ ಮಾಡ್ತಾ, ಅದು ತಡೀತಾ ಇರ್ಬೋದು. ಈ ಥರ ಅನೇಕ ಥರ ಸಮಸ್ಯೆಗಳಲ್ಲಿರ್ಬೋದು. ಅಲ್ಲಿ ಏನೋ ಒಂದು ನೆಗೆಟಿವ್ ಆಗ್ತಾ ಇದೆ, ಅದಕ್ಕೆ ಎಗ್ಗಲ್ಲಿ ಸರಿಯಾಗಿ ಅದು ಒಂದು ಪಿಂಡ ಒಳಗಡೆ ಅದು ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ. ಫಿಸಿಕಲ್ ಬಾಡಿಯಲ್ಲಿ ನಾವು ಯಾವ ಚಕ್ರಗಳಿಗೆ ನಾವು ರೇಖೆ ಶಕ್ತಿಯನ್ನು ಕೊಡಬೇಕು, ಅದು ಎಷ್ಟು ರೀತಿ ಕೊಡಬೇಕು, ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕು, ಮತ್ತು ಯಾವ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಾವು ಮಾಡಿಕೊಡ್ಬೇಕಾಗತ್ತೆ. ರೇಖೆ ಶಕ್ತಿ ಆ ಭಾಗಕ್ಕೆ ಹರಿದು ಆ ಜಾಗವನ್ನು, ಆ ಮೂಲವನ್ನು ಏನು ಮಾಡುತ್ತೆ ಅಂದರೆ ಅಲ್ಲಿ ಪ್ರಾಣಶಕ್ತಿ ಉಂಟಾಗಿ ರೇಖೆ ಶಕ್ತಿಯ ಮುಖಾಂತರ ಅಲ್ಲಿ ಆ ಒಂದು ಶಕ್ತಿ ಕ್ರಿಯೇಟ್ ಆಗಿ, ಆ ಕ್ರಿಯೆ ನಡೆದಾಗ ಅಲ್ಲಿ ರಿಸಲ್ಟ್ ಫಲಿತಾಂಶ ಅಲ್ಲಿ ಏನು ಬರಬೇಕೋ ಅದನ್ನು ಅದು ಮಾಡಿಕೊಡುತ್ತೆ.